ಹರೇ ಶ್ರೀನಿವಾಸ. ಶ್ರಾವಣ ಸಂಪತ್ತು ಶನಿವಾರದ ಮಹಾಲಕ್ಷ್ಮಿ ಹಾಡು. ಗಜವದನ ಪಾದ ಅಂಬುಜಗಳಿಗೆರಗುವೆ ಅಜ ನರಸಿಗೆ ನಮಸ್ಕರಿಸಿ, ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡುತ್ತಲೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ. ಹರುಷದಿಂದಲೇ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾ ಮಹಾಸಂಭ್ರಮದಿಂದ. ಚಾರು ಪರಿಮಳ ಅರಸಿನ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರತಿಯ ಬೆಳಗಿದರು. ಎಣ್ಣೋರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮಾನ್ನ ಶಾಲನ್ನ ಶಾಖಗಳನ್ನು ಚೆನ್ನವಾಗಿದ್ದ ತಾಂಬೂಲವನ್ನರ್ಪಿಸಿ ಆದರದಿಂದುಂಡುರತಿ ಹರುಷದಿ. ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು. ಹಿಟ್ಟಿನ ಕಡುಬು ಹಿಂಡಿ ಪಲ್ಲವನೇ ಮಾಡಿ ಅಚ್ಚೆಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯವನು. ಭೋಜನಕ್ಕೆನುತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು, ಸೂಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜಗದೋಳು ಕಾಣೇನೆಂದು. ಬೇಕಾದರೊಂದು ಬೇಡಲರಸನ ಸತಿ ಸಾಕು ದರಿದ್ರ ದಂಬಲಿಯು, ಹಾಕಿದರ್ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ಇಡಲಾರೇನೆಂದು. ಥಟ್ಟನೆದ್ದಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು, ಕಟ್ಟಿದ ತೂಗು ಮಣಿಯಲ್ಲಿ ಕಾಲು ಇಳಿಬಿಟ್ಟು ಕೂತಳು ರಾಜನರಸಿ. ಒಂದೊಂದು ಅಡಿಗೆ ನಿಂದೆವು ಮಾಡಿ ನಗುತ್ತೀರೆ ಕುಂದೀತು ಸಕಲ ಸಂಪತ್ತು, ಬಂದೀತು ಪರರಾಜರಿಂದ ಮುತ್ತಿಗೆ ದಾಳಿ ಬಂಧನ ಮಾಡಬೇಕೆಂದೆನುತ. ಅರಿತು ಓಡುತ್ತಲೀರೆ ತ್ವರಿತ ಬಂದಾತನ ಅನುಸರಿಸಾಗ ನಡೆದಳು, ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸೆ, ಹೊಚ್ಚಿಟ್ಟಳ ಬಾಳೆ ಎಲೆ ಹಾಸಿ ಮಲಗಿಸಿ ಥಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳ ಅನೇಕ ಪುಷ್ಪಗಳು ಜೋಕೆ ಮಾಡುತ್ತ ವನದೋಳು, ಕೋಗಿಲೆ ಗಿಳಿನ ವಿಲ್ ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲುಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲಿ, ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನಯ ಸತಿ ವಶ ಮಾಡಿ ಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದೆನುತ, ಅರ್ತಿಯಿಂದ ಮುಬ್ಬಟ್ಟಾಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂಗಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ಧ್ಯೇಯಕ್ಕ ನೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥವರರನು. ಅರಸನ ಕರೆದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಗೆ ತಂಗಿಯನು, ಹರುಷದಿಂದ ಧಾರೆ ಎರೆದು ಹೆಣ್ಣು ಮಕ್ಕಳ ಕಳುಹಿದನವರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು, ಶುಕ್ರವಾರದ ಗೌರಿ ಮರ್ಯಾದೆ ಮಾಡ ಶ್ರೀಮಹಾಲಕ್ಷ್ಮಿ ಒಲಿವಳೆಂದೆನುತ. ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ, ಧ್ಯೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯರ ಸೆರೆ ಹಾಕಿದರು. ಕೊಡವಿ ಪಾಲಕ ಬಂದ್ಹಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ, ಅಡಗೀತು ಸಕಲ ಸಂಪತ್ತು ಧ್ಯೇಯಕ್ಕಗೆ ದೃಢವಾಯಿತಾಗ ದಾರಿದ್ರ್ಯ. ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ಈ ತೆರವಾಯಿತೆ ಬದುಕು, ಮಾತಾ ಪಿತ್ರ ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವರು ಯಾರಿಲ್ಲೇ. ದೂರದಲ್ಲಿರುವೋರೆನ್ನ ತಾಯಿ ತಂದೆಯರು, ಸಾರ್ಯದಲ್ಲಿರೋಳೊಬ್ಬ ತಂಗಿ, ಸೂರೆ ಹೋಯಿತು ದೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವನೋ ನಾನರಿಯೇ. ಕಂಡು ಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯ ಹೊದ್ದುಕೊಂಡು, ಮಂಡೆಗಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆದಂಡೆಯಲ್ಲಿ ಬಂದು ಕುಳಿತನು. ಪೋರ ನೀನಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು, ದೂರದಿ ಬಂದೆ ಧ್ಯೇಯಕ್ಕನ ಹಿರಿಯ ಕುಮಾರನೆಂದೇಳಿ ಕಳುಹಿದನು. ಬಂದೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಿಲ ಬಾಗಿಲಿಂದ, ಬಂದೇಳಿಕೊಂಡ ದಾರಿದ್ರ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನೆದ್ದ. ಆಲಯಕ್ಕೋಗಿ ಬರುವನೆಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ, ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗಿಂತ ಕೋಲೇಕೆನುತ್ತಲಿ ಗೋಪಾಲಕ ಸೆಳೆದುಕೊಂಡಯ್ಯೋ, ನೂತನದವರಿಗಿಂತಸ್ತು ಯಾಕೆಂದು ಆಲೋಚಿಸುತ್ತ ತಾ ಬಂದ.
ಮಿಡುಕುತ್ತ ಬಂದು ಮಾತೆ ಗೆರಗಿದ ನಾಗ ಒಡನೋಡಿ ವಾರ್ತೆ ಕೇಳುತ್ತಲಿ ಕೊಡುವಷ್ಟು ಕೊಟ್ಟಾರೆನಗೆ ದಕ್ಕದೆಂದೆನುತ್ತಲಿ ನಡೆದನು ಮತ್ತೊಬ್ಬ ತನೆಯ ತಾಳ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮಾಳ ಕೋರಿಯ ಹೊದ್ದುಕೊಂಡು ಬಳಲುತ್ತ ಬಂದ ಬಾವಿಯ ಮೇಲೆ ಕುಳಿತೇಳಿ ಕಳುಹಿದನವರ ಮಂದಿರಕ್ಕೆ ಗೊತ್ತಿಲಿ ಕರೆತಂದು ಹಿತ್ತಿಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತ ಅತ್ಯಂತ ಕರುಣದಿಂದಲೇ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನುಣಿಸಿದರು. ನಿತ್ಯೋಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನುತ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿಕೊಂಡಯ್ಯಲಾಕ್ಷಣದಿ. ಏನು ಹೇಳಲಿ ನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದೆನುತ ನಾ ಹೋಗಿ ಬರುವೆನೆಂದೆನುತ ಮತ್ತೊಬ್ಬ ಕುಮಾರ ತೆರಳಿದನು. ಹರಕು ಕೋರಿಯ ನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನ್ನೇ ಕಟ್ಟಿಕೊಂಡು ಗುರುತೇಳಿ ಕಳುಹೆ ಹಿತ್ತಿಲ ಬಾಗಿಲಿಂದಲಿ ಕರೆತಂದ ರಾಗ ಮಂದಿರಕ್ಕೆ. 2 ದಿನವಿಟ್ಟುಕೊಂಡು ಉಪಚರಿಸುತ್ತ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ತಂದು ಕೊಡಲಾಗ ನಡೆದ ತಾನಡವಿ ಮಾರ್ಗದಲ್ಲಿ ಸೆಳೆದು ನಾಲಿಗೆ ಬಿಸಲೇರಿ ಬಾವಿಯ ಕಂಡು ಇಳಿದ ಪಾವಟಿಗೆಯಲ್ಲಿಟ್ಟು ಬುಡುಬುಡು ಉರುಳಿ ಮಾಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ. ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ ಅತಿಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಛಿದ್ರ ಬಟ್ಟೆ ಸುತ್ತಿ ಕುಕ್ಕೂತ ಶೀರು ಹೇನುಗಳ ಚಿಕ್ಕಮ್ಮ ಪೇಳಿ ಕಳುಹೆ ಕರೆತಂದರ ಹಿತ್ತಿಲ ಬಾಗಿಲಿಂದಾಗ. 7-8 ದಿನದಲ್ಲಿ ಬಹಳ ಉಪಚರಿಸುತ್ತ ಬಾಳುವ ಕ್ರಮ ಕೇಳುತ್ತಲಿ ಜಾಳಿಗೆ ಹೊನ್ನು ಚಮ್ಮಾಳಿಗೆ ಎಲಿ ತುಂಬು ಕಾಲು ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಗ ಹುದುಲ ಕಾಣದೆ ಸಿಗಿಬಿದ್ದು ಎದೆಬಾಯಿ ಬಿಡುತ್ತತ್ತ ಹುಡುಕಿದರಿಲ್ಲೆಂದು ಇದರಿಗೆ ಬಂದು ತಾನಿಂತ. 4 ಮಂದಿ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕ್ಕೆ ನಾ ಕಂಡು ಬರುವೆನೆಂದೆನುತ ಧ್ಯೇಯಕ್ಕನು ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನು ತೋಳಿನಲ್ಲಿ ತೊಟ್ಟಳು ಚಿಂದಿ ಕುಪ್ಪಸವ ಕಟ್ಟಿದ ಜಡಗೆಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮವ ತೀಡಿದಳು. ಒಂದೊಂದು ಕರೆಯ ಗಾಜಿನ ಬಾಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ಧ್ಯೇಯಕ್ಕನೆಂದೆನುತ್ತಲಿ ತಂಗಿಗೆ ವಾರ್ತೆ ಕಳುಹಿದಳು. ಅಕ್ಕನ ಕರೆತಂದರ ಹಿತ್ತಿಲಿಂದಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರು ಒಡಗೂಡಿ ಬಂದು ಧ್ಯೇಯಕ್ಕನ ಚರಣಕ್ಕೆರಗಿದರು. ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲಿತೇವೆಂದೆನುತ ಮಿಂದು ಮಡಿಯ ನುಟ್ಟು ಬಂದೆಲ್ಲ ಪರಿವಾರ ಅಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯು ಮೃಷ್ಟಾನ್ನ ಬೇಗದಿಂದುಂಡು ಹಾಕುತ್ತಲೇ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದಳು ಆ ಸೊಸೆಯರ ಕರೆದು ಸಾಯಕ್ಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ ಅಡಿಗೆಯ ಕ್ರಮ ಹೇಳುವೆನು. ಹುಳಿನುಚ್ಚು ಮಾಡಿರೆ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪು ಹಿಂಡಿ ಪಲ್ಯವನು ತರಿಸುವ ಗಾಣದ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡಬು ನೀವೆನುತ. ಅದ ಕೇಳಿ ಧ್ಯೇಯಕ್ಕ ಹೃದಯ ತಲ್ಲಣಿಸುತ್ತ ಎದೆಯೋಳು ಗಲಗು ನಟ್ಟಂತೆ ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿನಿಂದಾಕೆ. ಗರಗಸದಿಂದಲಿ ಕೊರೆದುಪ್ಪು ಸಾಸುವೆ ಅರೆದಚ್ಚಿದಂತೆ ಮಾತುಗಳು. ಕೆಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬೋ ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾರದಿದ್ದರೆ ಕೆಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ ಮನದ ಸಂತಾಪ ಸೈರಿಸಲಾರದೆದ್ದಳು ದನವನ್ನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಾನಿ ಒಳಗೆ ಕಂದಲ ದಂಟು ಸೊಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಲುಗದೆ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ಧ್ಯೇಯಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಾಳಾಕೆಯು ಇದ್ದರಿಲ್ಲಿ ಕರೆತನ್ನಿ. ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯಾರ ಸೊಲ್ಲು ಸುಳಿವು ಕಾಣಲಿಲ್ಲ. ಎಲ್ಲಿ ಹುಡುಕಿದರಿಲ್ಲವೆನ್ನುತ್ತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಲಿ ಆಕಳು ಕಟ್ಟುವಂಥ ಗೋದಾನಿಲಿ ಸೆಳೆದು ದಂಟುಗಳ ಹಾಕುತ್ತಿರುವ ಗೋದಾನಿಯಲ್ಲಿ ಸುಳಿವು ಕಂಡುಹಿಡಿದ ರಾಕ್ಷಣದಿ.
ಸಿಕ್ಕಾರು ನಮ್ಮ ಅತ್ತೆಯರು ಎದ್ದೆಬ್ಬಿಸುತ್ತಲಿ ಹಸ್ತವ ಮಿಡಿದು ಕರೆತಂದು ಉಕ್ಕುವ ಉರಿಮೋರೆಯನ್ನು ನೋಡಿ ಮನದ ಸಿಟ್ಟೆ ನೆನುತ್ತಾ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಯದುವಾದನೆ ನಾನೆಂದೆನ್ನುತ್ತಲಿ. ಜೋಳದನ್ನವ ಕಾಣದಂತೆ ನಾ ಬಂದೇನೆ, ನಾಳೆ ಹೋಗುವೆ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತೇ ದುರ್ಭಿಕ್ಷದಡಿಗೆ. ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು, ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ. ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾದೀರೆಂದು. ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು. ಸಿರಿಯ ಸಂಪತ್ತನ್ನೇ ಕೊಡುವಂಥ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಲಕ್ಷ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ. ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾತ್ ಶ್ರೀ ಗೌರಿಯನ್ನು. ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ. ವರಮಾಣಿ ಮೇಲೆ ಮಂಟಪದೋಳು ಚಟ್ಟಿಗೆ ಬರೆದಿಟ್ಟರಾಗ ಪೀಠದಲ್ಲಿ. ಮುಂದೆ ಕಟ್ಟಿಸಿದರು ಮಕರ ತೋರಣಗಳು, ದುಂದುಬಿ ಭೇರಿ ಬಡೆದವು. ಮಿಂದು ಮುತ್ತೈದೆಯರ ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ. ಹಾಕಿದರೈದು ಫಲಗಳಕ್ಕಿ ಅದರೋಳು 4 ನಂದಾದಿವಿಗೆಯು. ಶ್ರೀಕಮಲದ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತರು. ಅರಿಶಿನ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೆ ತಿರುವೆ ಮೋರೆಯನು. ಎಡಕ್ಕೋಗಿ 2 ಕೈ ಮುಗಿದೇಳಿಕೊಂಡರೆ ಬಲಕ್ಕೆ ಬಂದಳೆ ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋದು ಮಹತಪ್ಪು ಅಪರಾಧ, ಹೆತ್ತ ಮಾತೆಯರೆಣಿಸುವರೆ. ಸತ್ಯವಂತಳು ಈಕೆ ನಮಗೆಲ್ಲ ಎನ್ನುತ್ತಲಿ ಭಕ್ತಿಯಿಂದ ಕರವ ಮುಗಿದರು. ಕಡಲಾಬ್ದಿ ವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು. ಮಡದಿಯರಿಗೆ ಅರಸಿನ ಗಂಧ ಕುಂಕುಮ ಪುಷ್ಪಗಳುಡಿ ತುಂಬಿದರು. ಬಟ್ಟ ಮುತ್ತಿನ ಹರಿವಾಣದೋಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲಿ ಧ್ಯೇಯಕ್ಕಗೆ ಅಷ್ಟೈಶ್ವರ್ಯ ನೀಡಿದಳು. ದುಂಡು ಮುತ್ತಿನ ಹರಿವಾಣದೋಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು. ಕಂಡು ಸಂತೋಷದಿಂದಾಗ ಧ್ಯೇಯಕ್ಕನ ಗಂಡಗೆ ರಾಜ್ಯ ನೀಡಿದಳು. ಹೊಳೆವ ಚಿನ್ನದ ಹರಿವಾಣದೋಳ್ ಹಿಟ್ಟಿನ ಕಡಬು ಕಟ್ಟಂಬಲಿ ಬಡಿಸೆ. ತರಿಸಿದಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿ ದಾಡಿ ನೋಡುತ್ತಲೇ. ಅಕ್ಕ ತಂಗಿಯರಾಗ ಜೊತೆಯಲಾರತಿ ಎತ್ತಿ ಮುತ್ತೈದೆಯರು ಪಾಡುತ್ತಲಿ. ಉತ್ತಮಾಂಗಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿ ದಾರತಿ ಇಳಿಸಿದರು. ಉಂಡರು ಸಕಲ ಜನ ಸಹಿತಾಗಿ ತಕ್ಕೊಂಡು ಕರ್ಪೂರದ ವಿಳ್ಯಗಳ. ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರೆ ಬಾಲಕರು. ಅರಸನು ತಾನಾಗಿ ಬಂದನೆ ನಮ್ಮಯ್ಯನ ಕರೆಸಿದ ನಿಮ್ಮನೆಂದೆನುತ. ಹರುಷದಿಂದವರ ಮಾತುಗಳ ಕೇಳಾನಂದ ಭರಿತರಾದರೆ ಮನೆಯಲ್ಲಿ. ಗಡಗಡನಾಗ ಬಂದವೆ ತೇಜ ರಥಗಳು, ನುಡಿದವು ಭೇರಿ ವಾದ್ಯಗಳು. ಸಡಗರದಿಂದುಡುಗೊರೆ ವಿಳ್ಯವ ಕೊಟ್ಟು ಪಟ್ಟಣಕ್ಕೆ ನಡೆತಂದರು. ಅಕ್ಕ ತಂಗಿಯರು ಅಂದಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು. ಅರ್ತಿಯಿಂದಲಿ ಚಾಮರವ ಬೀಸುತ್ತ ತಮ್ಮ ತಮ್ಮ ಪಟ್ಟಣಕ್ಕೆ ನಡೆತಂದರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆಯಿ ಕೋಲು ನಿಮ್ಮದೆಂದೆನುತ. ಹಾಕಿ ತೂಕಾಗೆ ಹಣದ ಬುತ್ತಿ ಗಂಟನು ಸ್ವೀಕರಿಸಿದನೊಬ್ಬ ಸುತನು. ಮಡುವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣದ ಕೈಗೊಂಡು. ನಡೆವ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದು ಕೊಂಡಿಗ್ಗಿ ನಡೆದರು. ದಡದಡನಾಗ ಬಂದವು ಆ ಮಳೆಗಳು ಸಿರಿತೊಯ್ಯಲಾಗವೆಂದೆನಲು. ಹರದೇರಿಬ್ಬರು ಸೆರಗನೆ ಮರೆ ಮಾಡಿ ಕರೆತಂದರ ತೋಟದಲ್ಲಿ. ಒಂದು ಗಳಿಗೆ ಸ್ಥಳವನ್ನೇ ಮಾಡಿ ಕೊಟ್ಟರೆ ಬಂದೀತು ಬಹಳ ಪುಣ್ಯಗಳು. ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ. ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳ ಮಾಡಿ ಕೊಟ್ಟು. ಮತ್ತೆ ನೀವೀಗ ಕೋಪಿಸಲಾಗದಿ ಗೌರಿ ಭಕ್ತಿಯಿಂದ ಕರವ ಮುಗಿದರು. ಎತ್ತಲ ಗೌರಿಯಲ್ಲಿಯ ದ್ರೋಹ ನಿಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆನುತ್ತಲಿ ಭಕ್ತಿಯಿಂದ ಕರವ ಮುಗಿದಳು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನ್ನು. ಇಂದೀತು ನಮಗೊನವಾಸವೆಂದೆನುತ್ತಲಿ ಗಂಡನಿಗೆ ತಿಳಿಯ ಹೇಳಿದಳು. ಜಾತವಾದರೂ ಪಾರಿಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ. ಪ್ರೀತಿಯಿಂದಲಿ ಸಲಹಿದವರು ಯಾರೆಂದು ಆ ತಾಯಿ ಸುತರ ಕೇಳಿದಳು.
ತುಳಸಿಗೆನುತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದು ನಮ್ಮನ್ನು ಬೆಳೆಸಿ ಎರೆದನೆ ಧಾರೆ ಅರಸು ಪ್ರಧಾನಿಗೆ ಕಳಿಸಿದನಾಗ ಸಂಭ್ರಮದಿ. ಅಕ್ಕರೆಯಿಂದ ಪೇಳಿದಳೆ ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು. ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು. ಹಿಂದಾಗಲೊನವಾಸ ಮುಂದ್ಯಾಕೆಂದೆನುತ್ತಲಿ ತಂದು ಕೊಟ್ಟರು ಉಡುಗೊರೆಯ. ಮುಂಗಯ್ಯ ಹಿಡಿದು ಮುಪ್ಪಿನ ತಾಯಿ ತಂದೆಯರ ಅಂದಣವನೆ ಏರಿಸಿದರು. ಭೋರೆಬೋ ನದಿಯ ದಾಟುತ್ತ ಕಟ್ಟಿಸಿದರು ಊರು ಬಾಗಿಲಿಗೆ ತೋರಣವ. ಭೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದಿವಟಿಗೆ ಸಂಭ್ರಮದಿ. ಹಾಸೂತ ನಡೆಮೂಡಿ ಒಳಕದಲಾರತಿ ಬೀಸೂತ ಬಿಳಿಯ ಚಾಮರವ. ಸೋಸಿನಿಂದಲಿ ಕರೆತಂದರು ಮನೆಗೆ ಸಿಂಹಾಸನದಲ್ಲೊಪ್ಪಿರುವ ಮಹಾಲಕ್ಷ್ಮಿಗೆ. ಅರುಳು ಪೂಗೊಂದ ಕುಂಕುಮವ ನಾರಿಯರು ಹರಿವಾಣದೊಳು ತಂದಿರಿಸಿ. ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳ ಒಪ್ಪಿಸಿ ಕೈಯ ಮುಗಿಯೇ. ಬಿತ್ತಿದ ಬೆಳೆ ರಾಶಿ ಒಕ್ಕುವ ನವಧಾನ್ಯ ಉಕ್ಕುವಂದದಿ ಕ್ಷೀರ ರಸವು. ಲೆಕ್ಕವಿಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆ ತನವ ನೀಡುವಳು. ತಾಸೂರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತಾಗಿ. ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ. ಕಂಗಳ ತೆರೆದು ಕಟಾಕ್ಷದಿ ನೋಡಲು ಇಂಗೋದು ಸಕಲ ಪಾಪಗಳು. ಬರಡು ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ. ಬರಹರಿಯಲಿ ದಾರಿದ್ರ್ಯಗಳೊಂದಲಿ ಶ್ರೀಹರಿ ನಮ್ಮ ಹೃದಯದೊಳಿರಲಿ. ಹರೇ ಶ್ರೀನಿವಾಸ.